ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಟ್ಟೆ ಕನ್ನಡತಿ ವ್ಲಾಗ್ಸ್. ಅಜ್ಜಿ ಮನೆಯಿಂದ ನಾವು ಬಸ್ಸಿಗೆ ಹೋಗಿ ಬಂದ್ವಿ. ಮಾವ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅರ್ಧ ತನಕ ತಂದು ಬಸ್ ಹತ್ತಿ ಹೋದ. ಮನೆಗೆ ಡೈರೆಕ್ಟ್ ಬಸ್ ಇದ್ದಿದ್ದರಿಂದ ನಾನು ಬಸ್ಸಿಗೆ ಬಂದೆ. ಇವತ್ತಿನ ವಿಡಿಯೋ ಸ್ವಲ್ಪ ಹಳೆ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಇವತ್ತಿನ ವ್ಲಾಗಲ್ಲಿ ನಮ್ಮ ಮಲೆನಾಡು ಭಾಗದ ದೇವ್ರ ಹರಕೆ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸ್ಕಿಪ್ ಮಾಡದೆ ನೋಡಿ, ಕಮೆಂಟ್ ಮಾಡಿ. ದೇವ್ರ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಅಡುಗೆಗೆಲ್ಲ ಏನೇನು ಬೇಕೋ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದ್ರಿಂದ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರು ಮತ್ತು ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಸಂಜೆನೂ ಅಷ್ಟೇ ತುಂಬ ಜನ ಊಟಕ್ಕೆ ಬರ್ತಾರೆ. ಅಂದರೆ ನಮ್ಮ ಅಕ್ಕಪಕ್ಕದವ್ರನ್ನ ಮತ್ತು ನಮ್ಮ ನೆಂಟರನ್ನೆಲ್ಲ ಊಟಕ್ಕೆ ಕರೆದಿರ್ತೀವಿ. ಮಲೆನಾಡು ಭಾಗದವ್ರಿಗೆ ಇದು ಗೊತ್ತಿರುತ್ತೆ. ಎಲ್ಲರೂ ಮನೆಯಲ್ಲೂ ಇದು ಅಂದರೆ ದೇವ್ರ ಹರಕೆ ಮಾಡಿ ಈ ಥರ ಕರಿಯೋ ಪದ್ಧತಿ ಇದೆ. ಅದೇ ರೀತಿ ಕೂಡ ನಮ್ಮ ಮನೇಲೂ ಇವತ್ತು ದೇವ್ರ ಹರಕೆ ಇರೋದ್ರಿಂದ ತುಂಬ ಜನನ ಊಟಕ್ಕೆ ರಾತ್ರಿ ಕರೆದಿದ್ದೀವಿ. ಹಾಗಾಗಿ ಈಗೆಲ್ಲರೂ ಸೇರಿಬಿಟ್ಟು ಅಡುಗೆಗೆ ಏನೇನು ಬೇಕು ಮಸಾಲ ರುಬ್ಬೋದಾಗಿರ್ಬೋದು ಪ್ರತಿಯೊಂದು ಅಡುಗೆಯವ್ರು ಬಂದಿದ್ದರು, ಒಬ್ಬರು ಬಂದಿದ್ದರು, ಅವರಿಗೆ ಎಲ್ಲ ಥರ ಹೆಲ್ಪು ನಾವೇ ಮಾಡಿಕೊಡ್ತಾ ಇದ್ದೀವಿ. ನಮ್ಮಮ್ಮ ಇಲ್ಲಿ ಮೊದಲು ಒಲೆ ಪೂಜೆ ಮಾಡಿಕೊಟ್ರು ಅವರಿಗೆ ಅಡುಗೆ ಶುರು ಮಾಡೋದಕ್ಕೆ. ನಾವೆಲ್ಲ ಅವರಿಗೆ ಏನೇನು ಹೆಲ್ಪ್ ಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ವಿ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡೋದೇ ಒಂಥರ ಖುಷಿ. ವರ್ಷಕ್ಕೊಮ್ಮೆ ಆದರೂ ಈ ನೆಪದಲ್ಲಾದರೂ ಎಲ್ಲರೂ ಒಟ್ಟಿಗೆ ಸೇರ್ತೀವಿ, ಅದೇ ಒಂಥರ ಖುಷಿ. ಇವಳು ನನ್ನ ಅತ್ತೆ ಮಗಳು, ದೊಡ್ಡ ಅತ್ತೆ ಮಗಳು. ನಾನು ಇವರು ಎಲ್ಲ ಒಟ್ಟಿಗೆ ಚಿಕ್ಕಕ್ಕಿದ್ದಲ್ಲಿಂದ ಒಟ್ಟಿಗೆ ಬೆಳೆದಿರೋದು. ಹಾಗೆ ಕಾಲೇಜಿಗೆ ಕೂಡ ಒಂದೇ ಕಾಲೇಜಿಗೆ ಹೋಗ್ತಾ ಇದ್ವಿ. ತುಂಬಾ ಮಾತಾಡ್ತಿದ್ವಿ ಅವಾಗಿಂದ ಕೂಡ. ಕಾಲೇಜಲ್ಲೂ ಕೇಳೋರು, ನೆಂಟರು ಮನೇಲೇ ಇರ್ತೀರಾ ಆದರೂ ಕಾಲೇಜಿಗೆ ಬಂದು ಏನು ಮತ್ತು ನೀವೇ ಮಾತಾಡ್ತಾ ಇರ್ತೀರ ಯಾವಾಗಲೂ ಅಂತ ಹೇಳಿ. ಹಾಗೆ ನಾವಿಬ್ಬರು ಕೂಡ ನಿಂಬೆಹಣ್ಣು ಬೇಕು ಅಂತ ಹೇಳಿದ್ರು. ಅದನ್ನು ತೊಗೊಂಡು ಹೋಗೋಣ ಅಂತ ಬಂದ್ವಿ ಕೆಳಗಡೆ. ತೋಟಕ್ಕೆ ಬಂದ್ವಿ ಇಬ್ಬರು. ಹಾಗೆ ಹಳೇದೆಲ್ಲ ನೆನ್ಪು ಮಾಡ್ಕೊಂಡು ಮಾತಾಡ್ಕೊಳ್ತಾ ಹೋಗ್ತಾ ಇದ್ವಿ. ನಾವು ಒಂದು ಕಡೆ ದೇವ್ರನ್ನ ಪೂಜೆ ಮಾಡ್ಕೊಂಡು ಬಂದಿದ್ವಿ ಮೊದಲೇ. ಇವರೆಲ್ಲ ಮತ್ತು ಉಳಿದಿದ್ದು ನಮ್ಮ ಚಿಕ್ಕಪ್ಪ ಮಾವರೆಲ್ಲ ಹೋಗಿಬಿಟ್ಟು ಕೆಳಗಡೆ ದೇವರಿಗೂ ಪೂಜೆ ಮಾಡ್ಕೊಂಬರಕ್ಕೆ ಹೋಗಿದ್ರು. ಇವ್ರು ನಮ್ಮ ಚಿಕ್ಕತ್ತೆ. ಇವರೆಲ್ಲರೂ ಹೋಗಿ ಇನ್ನೊಂದು ದೇವರಿಗೂ ಪೂಜೆ ಮಾಡ್ಕೊಂಬಂದರು. ನಾವು ಹೋಗಲಿಲ್ಲ, ನಾವು ಸ್ವಲ್ಪ ಕೆಲಸ ಇದೆ ಅಂತೇಳಿ ಅಲ್ಲೇ ಮಾಡಿಕೊಡ್ತಾ ಇದ್ವಿ. ಕವರು ದೇವ್ರ ಹರಕೆ ಅಂದರೆ ಮಾಮೂಲಿ ನಾನ್ ವೆಜ್ ಊಟನೇ ಇರುತ್ತೆ. ಸಂಜೆ 150 ಜನ ಬರೋದ್ರಿಂದ ಅಷ್ಟು ಜನಕ್ಕಾಗಷ್ಟು ಮಟನ್ನು ಮತ್ತು ಚಿಕನ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅಡುಗೆಯವರು ಒಬ್ಬರೇ ಬಂದಿದ್ದರಿಂದ ಆದಷ್ಟು ಎಲ್ಲ ಥರ ಹೆಲ್ಪು ನಾವೇ ಮಾಡ್ತಾ ಇದ್ವಿ ಅವರಿಗೆ. ತುಂಬಾ ಚೆನ್ನಾಗಿ ಅಡುಗೆ ಮಾಡಿದರು ಅವರು ಕೂಡ. ಅದಕ್ಕೆ ಏನೇನು ಬೇಕೋ ಎಲ್ಲ ಐಟಮ್ಸು, ಮಸಾಲೆ ಹುರಿಯೋದ್ರಿಂದ, ರುಬ್ಬೋದ್ರಿಂದ, ಅಕ್ಕಿ ತೊಳೆಯೋದ್ರಿಂದ ಪ್ರತಿಯೊಂದು ನಾವೇ ಅವರಿಗೆ ಮಾಡಿಕೊಟ್ವಿ. ರಾತ್ರಿ ಮಳೆ ಇದ್ದಿದ್ದರಿಂದ ಹಿಂದ್ಗಡೆನೇ ಊಟ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ತುಂಬ ಮಳೆ ಇತ್ತು, ಹಾಗಾಗಿ ಬೇಗ ಊಟ ಕೊಡೋಣ, ಜನರಿಗೂ ವಾಪಸ್ ಹೋಗೋಕ್ಕೆ ತೊಂದರೆ ಆಗತ್ತೆ ಅಂಥೇಳಿ ಊಟ ಎಲ್ಲ ಕೊಟ್ವಿ. ಇದು ನಮ್ಮ ಅಮ್ಮನ ಮಾವನ ಮಗಳು ಮತ್ತು ಅವರ ಹಸ್ಬೆಂಡ್ ಕೂಡ ಬಂದಿದ್ದರು.
ಜನ ಸ್ವಲ್ಪ ಕಡಿಮೆನೇ ಆಗಿತ್ತು, ಹೇಳಿದವರೆಲ್ಲ ಬರಲಿಲ್ಲ. ರಾತ್ರಿ ತುಂಬ ಮಳೆ ಇದ್ದಿದ್ದರಿಂದ ಜನ ಸ್ವಲ್ಪನೇ ಕಡಿಮೆ ಆಯಿತು. ನಾವು ಅಂದ್ಕೊಂಡಿದ್ವಿ 150 ಜನ ಆಗ್ಬೋದು ಅಂತ ಹೇಳಿ. ಬಟ್ ಮಳೆ ಜಾಸ್ತಿ ಇದರಿಂದ ಬರಲಿಲ್ಲ, ಸ್ವಲ್ಪ ಜನ ಕಡಿಮೆ ಆಯಿತು. 100 ಜನ 120 ಜನ ಆಗಿತ್ತು ಒಟ್ಟು. ಬಾಯ್ ಬಾಯ್. ನನ್ನ ಹಸ್ಬೆಂಡ್ ಮನೆಯಿಂದ ಎಲ್ಲರೂ ಬಂದಿದ್ರು, ನಮ್ಮ ಭಾವ, ಅಕ್ಕ, ನಮ್ಮ ಅತ್ತೆ, ಮಕ್ಕಳು ಎಲ್ಲರೂ ಬಂದಿದ್ರು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನೆಂಟರೆಲ್ಲ ಸುಮಾರು ಜನ ಉಳ್ಕೊಂಡಿದ್ರು. ಮಾರ್ನಿಂಗ್ ಎಲ್ಲರೂ ಸೇರಿ ನಮ್ಮ ಮಲೆನಾಡು ಸ್ಪೆಷಲ್ ಕಡುಬು ಮಾಡ್ತಾ ಇದ್ದಾರೆ. ಹಾಗೇನೆ ತುಂಬ ಪಾತ್ರೆಗಳೆಲ್ಲ ಇತ್ತಲ್ಲ, ನಮ್ಮ ಕಡೆ ಯಾರು ಪಾತ್ರೆ ತೊಳೆಯೋಕ್ಕೆ ಎಲ್ಲ ಜನ ಸಿಗಲ್ಲ. ಹಾಗಾಗಿ ನಮ್ಮ ಮನೇಲಿ ಎಲ್ಲರೂ ಅವರೇ ತೊಳಿತಾರೆ. ನಮ್ಮಮ್ಮ, ನಮ್ಮ ಚಿಕ್ಕಮ್ಮಂದ್ರು ಇಬ್ಬರು ಇವರು ಎಲ್ಲರೂ ಸೇರಿ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳೆದು ಕೊಡಬೇಕಲ್ಲ, ಬಾಡಿಗೆಗೆ ತಂದಿದ್ವಲ್ಲ, ಹಾಗಾಗಿ ಎಲ್ಲ ಕ್ಲೀನಾಗಿ ತೊಳಿತಾ ಇದ್ರು. ನೆಕ್ಸ್ಟು ಮಧ್ಯಾಹ್ನ ಮತ್ತೆ ಎಲ್ಲ ಸ್ವಲ್ಪ ಉಳಿದಿತ್ತು, ಮಟನ್ ಎಲ್ಲ ಎತ್ತಿಟ್ಟಿದ್ರು. ಮನೆಯವರೆಲ್ಲ ಸುಮಾರು ಜನ, ಒಂದು 20-25 ಜನ ಇದ್ರಲ್ಲ. ಮತ್ತು ಅಮ್ಮ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ರು. ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ರು. ಮಧ್ಯಾಹ್ನದ ಊಟಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ರು. ಅಜ್ಜಿ ಕೂತ್ಕೊಂಡು ನೋಡ್ತಾ ಇದ್ರು. ಮಧ್ಯಾಹ್ನನೂ ಕೂಡ ಎಲ್ರಿಗೂ ಒಟ್ಟಿಗೆ ಕೂತು ಊಟ ಬಡಿಸಿದ್ವಿ. ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಸೇರಿ ಒಂದು ವರ್ಷದಲ್ಲಿ 1 ದಿನ ಅಥವಾ 2 ದಿನ ಈ ಥರ ಖುಷಿಯಿಂದ ಕೂತ್ಕೊಂಡು ಎಲ್ಲರ ಜೊತೆಗೆ ಸೇರಿ ಊಟ ಮಾಡೋದ್ರಿಂದ ಸಿಗೋವಂಥ ನೆಮ್ಮದಿ ನಾವು ಮನೇಲಿ ಎಂಥ ಹೋಟೆಲಿಗೆ ಹೋಗಿ ಊಟ ಮಾಡಿದ್ರೂ ಖಂಡಿತ ಸಿಗಲ್ಲ ಅಂದ್ಕೊಳ್ತೀನಿ. ಮತ್ತು ಸಂಜೆ ಆಗ್ತಾ ಇದ್ದಂಗೆ ಸ್ವೀಟ್ ಮಾಡೋಣ. ನನ್ನ ಮಗ ಹಾಸ್ಟೆಲಲ್ಲಿರೋದಲ್ಲ, ಅವ್ನು ಹೋಳಿಗೆ ಬೇಕು ಅಂತ ಕೇಳ್ತಿದ್ದ. ಎಲ್ಲರೂ ಇದ್ರಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ಹೋಳಿಗೆ ಮಾಡೋಣ ಅಂಥೇಳಿ ಎಲ್ಲರೂ ಒಟ್ಟಿಗೆ ಸೇರಿ ಮತ್ತೆ ಹೋಳಿಗೆ ಮಾಡೋಕ್ಕೆ ಶುರು ಮಾಡಿದ್ವಿ. ತುಂಬಾ ಖುಷಿ ಇತ್ತು ಈ ಸರಿ. ಯಾಕಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಅಲ್ಲೇ ಹೋಳಿಗೆ ಮಾಡಿದ್ವಿ. ಒಂದು 20 ಜನ ಇದ್ವಿ. ಅಲ್ಲೇ ಒಂದೇ ಸರಿಗೆ ಎಲ್ಲ 2 ಹೋಳಿಗೆ ತಿಂದ್ಬಿಟ್ಟು ಖಾಲಿ ಮಾಡಿಬಿಟ್ವಿ. ಒಂಥರ ಖುಷಿ ಇತ್ತು ತುಂಬಾ. ಯಾಕಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದಾಗ ಸಿಗೋವಂಥ ಖುಷಿ ನಾವು ಒಬ್ಬೊಬ್ಬರೇ ಮನೇಲಿ ಏನೇ ಮಾಡ್ಕೊಂಡು ತಿಂದರೂ ಸಿಗಲ್ಲ. ನನ್ನ ವ್ಲಾಗ್ಗಳಲ್ಲಿ ನಾನು ಹೆಚ್ಚಿನದಾಗಿ ಹೇಳೋದು ಹಾಗೆ, ಮಕ್ಕಳನ್ನು ಆದಷ್ಟು ನಮ್ಮವ್ರು ಎಲ್ಲಿರ್ತಾರೋ ಅಲ್ಲಿ ಕರ್ಕೊಂಬಂದು ಅವರಿಗೆ ಪರಿಚಯ ಮಾಡಿಕೊಡಿ, ಅವ್ರ ಬಗ್ಗೆ ತಿಳಿಸಿ ಅಂತ ಹೇಳಿ. ನನ್ನ ಮಕ್ಕಳಿಗೂ ಕೂಡ ನಾನು ಹಾಗೆ ಯಾವುದೇ ಹಬ್ಬ ಇದ್ದರೂ ನಾನು ಊರಿಗೆ ಕರ್ಕೊಂಬರ್ತೀನಿ. ನನ್ನ ಗಂಡನ ಮನೆಗೆ ಜಾಸ್ತಿ ಹೋಗ್ತೀವಿ ಹಬ್ಬಗಳು. ರಜೆ ಬಂತು ಅಂದರೆ ಸ್ವಲ್ಪ ತಾಯಿ ಮನೇಲಿ ಏನೇನು ಫಂಕ್ಷನ್ ನಡೆಯುತ್ತೆ ಅದೆಲ್ಲ ಅಟೆಂಡ್ ಮಾಡ್ತೀವಿ. ಮಕ್ಕಳಿಗೆ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ಅವ್ರ ಮಕ್ಕಳು ಎಲ್ಲರೂ ಪರಿಚಯ ಇದೆ. ಎಷ್ಟೋ ಜನಕ್ಕೆ ನಮ್ಮ ಹತ್ರದವರೇ ಪರಿಚಯ ಇರಲ್ಲ, ಅಣ್ಣ ತಮ್ಮನ ಮಕ್ಕಳೇ ಪರಿಚಯ ಇಲ್ಲ ಎಷ್ಟೋ ಜನ ಮಕ್ಕಳಿಗೆ. ನಮ್ಮ ಮನೇಲಿ ಹಾಗಿಲ್ಲ. ನಮ್ಮ ಚಿಕ್ಕಪ್ಪಂದ್ರಾಗಿರ್ಬೋದು, ಎಲ್ಲರೂ ಕೂಡ ಅಷ್ಟೇ. ಅವ್ರ ಮಕ್ಕಳೂ ಕೂಡ ಏನೇ ಫಂಕ್ಷನ್ ಇದ್ದರೂ ಊರಿಗೆ ಕರ್ಕೊಂಬರ್ತಾರೆ. ನಾವು ಕೂಡ ಅಷ್ಟೇ. ಯಾಕಂದರೆ ಅವ್ರ ಮಧ್ಯೆ ಒಂದು ಬಾಂಧವ್ಯತೆ ಬೆಳೆಯುತ್ತೆ. ಮತ್ತು ಇವ್ರನ್ನೆಲ್ಲ ನೋಡಿ ಅವ್ರು ಕಲ್ತ್ಕೊತಾರೆ. ದೊಡ್ಡಪ್ಪ ಚಿಕ್ಕಪ್ಪರಿಂದ ಕಲಿಯೋವಂಥದ್ದು ಮಕ್ಕಳಿಗೆ ತುಂಬಾ ಇರುತ್ತೆ. ವಯಸ್ಸಾದವರಿಂದ ತಿಳ್ಕೊಳ್ಳೋ ಅಂಥದ್ದು ತುಂಬ ಇರುತ್ತೆ ಮಕ್ಕಳಿಗೆ. ಆದ್ದರಿಂದ ನಾವು ಏನೇ ಫಂಕ್ಷನ್ ಆದರೂ ಮಕ್ಕಳನ್ನ ಕರ್ಕೊಂಡು ಬಂದೇ ಬರ್ತೀವಿ. ಇವತ್ತು ಅಷ್ಟೇ ಖುಷಿ ಆಯಿತು ನಮಗೂ ಕೂಡ. ಮಕ್ಕಳು ಕೂಡ ತುಂಬಾ ಖುಷಿಪಟ್ಟರು. ಎಲ್ಲರ ಜೊತೆಗೆ ಆಟ ಆಡ್ಕೊಳ್ಳುತ್ತಾ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ಬರೀ ಇದು ನಾವು ತಿನ್ನೋದಕ್ಕೆ ಅಥವಾ ಇದಕ್ಕೆ ಅಂತಲ್ಲ, ಇಲ್ಲಿ ಒಂದು ಪ್ರೀತಿ ಬಾಂಧವ್ಯ ನೋಡ್ಬೋದು. ಎಲ್ಲರೂ ಯಾಕೆ ಒಟ್ಟಿಗೆ ಸೇರಿ ಇಷ್ಟು ಖುಷಿ ಪಡ್ತಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಆದಷ್ಟು ನಾನು ಹೇಳೋದು, ಮಕ್ಕಳುಗಳನ್ನು ನಮ್ಮವ್ರ ಜೊತೆಗೆ ನಮ್ಮವ್ರ ಹತ್ರ ಕರ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ನಾನು ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.